ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಮಾರ್ನಿಂಗ್ ಇನ್ನೂ 9 o'clock ಕೂಡ ಆಗಿಲ್ಲ, ಅಷ್ಟು ಬಿಸಿಲಿದೆ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಪಾಪುನು ಮಲಗಿಸಿ ಶ್ರೀನಗೂ ಸ್ನಾನ ಮಾಡಿಸಿ ಆಯಿತು. ಇನ್ನೇನು ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನೀವು ನೋಡ್ಬೋದು ಎಲ್ಲ ರೆಡಿ ಆಗಿದ್ದೀವಿ, ಜುಮ್ಕಿ ಎಲ್ಲ ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಹಾಗೆ ಅಲ್ಲಿ ಹೂವು ಕಟ್ಲಿಕ್ಕಂತ ತಂದಿಟ್ಟಿದ್ದೀನಿ. ಇವತ್ತು ನಾನು ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನೇನು ಮುಗೀತು, 3 months ಆಗ್ತಾಯಿದೆ. 3 monthsಲ್ಲಿ ಇಲ್ಲ 5 monthsಲ್ಲಿ ಹೋಗ್ತಾರೆ ಗಂಡನ ಮನೆಗೆ. ಸೊ ನಮ್ಮ ಸ್ಟೀನಾಗಿಲ್ಲಿ ಹಿಡಿಯೋಕ್ಕಾಗಲ್ಲ, ಭಾಳ ಹಠ ಮಾಡ್ತಾಳೆ, ಇಲ್ಲಿ ನೋಡೋರು ಇಲ್ಲ ಅಂತ ಹೇಳ್ಬಿಟ್ಟು ನಾನು ಬೇಗ ಹೋಗ್ತಾ ಇದ್ದೀನಿ. ಈ ಸಲ ಫಸ್ಟ್ ಟೈಮ್ ಸ್ಟೀನ ಡೆಲಿವರಿ ಆದಾಗ 5th monthಲ್ಲಿ ಹೋಗಿದ್ದೆ. ಈ ಸಲ 3rd monthಲ್ಲೇ ಹೋಗ್ತಾ ಇದ್ದೀನಿ. ಬಿಕಾಸ್ ಅಲ್ಲಿ ಆದರೂ ಸ್ವಲ್ಪ ಹಸ್ಬೆಂಡ್ ಬೇಗ ಅಂದರೆ ಬೇಗ ಹೊಂದ್ಕೋತಾಳೆ ಅವ್ರ ಜೊತೆ, ಆದರೆ ಬೇಗ ಮಾತು ಕೇಳ್ತಾಳೆ, ಊಟ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಇಲ್ಲಿಗೆ ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ, ನಮಗೂ ಭಾಳ ತೊಂದರೆ ಕೊಡ್ತಾಳೆ. ಬರೀ ಓಡಾಡೋದೆಲ್ಲ ಕಲ್ತ್ಬಿಟ್ಟಿಲ್ಲ, ಅವ್ರ ಮನೆ ಹೋಗೋದು ಇವ್ರ ಮನೆ ಹೋಗೋದು ಬರೀ ಇದೇ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಊಟ ಹಗಲೆಲ್ಲ ಹುಷಾರಿಲ್ದಂಗೆ ಆಗ್ತದೆ. ಸೊ ಊಟ ಮಾಡೋದು ಒಂದು ಪ್ರಾಬ್ಲಮ್, ಮಾಡಿಸೋದು ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಾದರೂ ಸ್ವಲ್ಪ ಅವಳಿಗೆ ಚೆನ್ನಾಗಿ ಅನ್ನಿಸ್ತದೆ, ನಮಗೂ ಸ್ವಲ್ಪ ಫ್ರೀ ಅಂತ ಅನ್ನಿಸ್ತದೆ ಅಂತ ಹೇಳ್ಬಿಟ್ಟು ಸೊ 3 monthsಲ್ಲೇ ಹೋಗೋಣ ಅಂತ ಇದ್ದೀವಿ. ಬಾಣಂತರ ಎಲ್ಲ ಮುಗ್ದಾದ್ಮೇಲೆ ಇನ್ನೇನು ಗಂಡನ ಮನೆಗೆ ಹೋಗ್ತೀವಿ ಅಂತ ಅಂದಾಗ ಮಡ್ಲಕ್ಕಿ ಅಂದರೆ ಉಡಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಇದು ಅದು ಹಾಕಿ ಕಳಿಸ್ತಾರೆ. ಅಂದರೆ ಇದು ಕ್ರಿಶ್ಚಿಯನಲ್ಲಿಲ್ಲ, ಹಿಂದೂಸಲ್ಲಿ ಮಾಡ್ತಾರೆ, ಆ ಥರ ಏನಿಲ್ಲ. ನಮ್ಮಮ್ಮ ಹಳ್ಳಿಯವರಾದ್ರಿಂದ ಅಲ್ಲಿ ಹಳ್ಳಿ ಕಡೆ ಯಾವ ಥರ ನಡ್ಸ್ಕೊಂಬಂದಿದ್ದಾರೆ ಸಂಪ್ರದಾಯ, ಅದೇ ಥರ ನಮ್ಮಮ್ಮ ಇಲ್ಲಿ ಮಾಡ್ತಾಳೆ. ಎಲ್ಲನೂ ಮಾಡಲ್ಲ, ಯಾವುದೋ ಒಂದು ಮನೆಗೆ ಒಳ್ಳೇದಾಗುತ್ತೆ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ, ಅವ್ರ ಮನೆಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ಮಾಡ್ತಾ ಇರ್ತಾಳೆ ಈ ಥರ. ಸೊ ಅದು ಒಂದು ಇದೆ. ಅದಕ್ಕೆಲ್ಲ ಸ್ಯಾರೀಸ್ ಎಲ್ಲ ಸ್ಟಿಚಸ್ಸು, ಬ್ಲೌಸ್ ಎಲ್ಲ ಸ್ಟಿಚಸ್ ಮಾಡೋಕ್ಕೆ ಕೊಟ್ಟಿದ್ದು. ಸ್ಟೀನಾಗೂ ಡ್ರೆಸ್ಸಸ್ಸು, ಪಾಪಗೂ ಡ್ರೆಸ್ಸಸ್ಸು, ಈ ಥರ ಎಲ್ಲ. ಆಮೇಲೆ ಸ್ವೀಟ್ ಮನೆಯಲ್ಲಿ ಹೋಳಿಗೆ ಮಾಡಿದ್ದಾಳೆ, ಶೇಂಗಾ ಹೋಳಿಗೆ. ಇವಾಗಂತೂ ಶೇಂಗಾ ಹೋಳಿಗೆ ಸಿಕ್ಕಾಪಟ್ಟೆ, ಏನಿಲ್ಲ ಅಂದರೂ ನಾನು ಬಂದಾಗಿಂದ ಒಂದು 4 to 5 times ಆದರೂ ಶೇಂಗಾ ಹೋಳಿಗೆ ಮಾಡಿದ್ದು. ಹಾಗೆ ಸ್ವಲ್ಪ ಕರ್ಜಿಕಾಯಿ ಮಾಡಿದ್ದಾರೆ. ಹೋಗ್ತಾರಲ್ಲ ಇನ್ನೇನು ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ತಮ್ಮ ಹೋದ್ರೂ ಅಷ್ಟೇ ಉಂಡೆ ಅಂತಾರಲ್ಲ, ಆ ಉಂಡೆ ಮಾಡೋದು. ನನ್ನ ತಂಗಿ ಹೋದರೆ ಅದು ಮಾಡೋದು, ಎಲ್ಲ ಸ್ವೀಟ್ಸ್ ಎಲ್ಲ ಸಾಕಷ್ಟು ಮಾಡ್ತಾ ಇರ್ತಾಳೆ. ಅವರು ಹೋದ್ಮೇಲೆ ಅಲ್ಲಿ ನನ್ನ ತಂಗಿ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡಲ್ಲ ಅವಳು, ಆಫೀಸ್ಗೆ ಹೋಗಿ ಬರ್ತಾಳೆ, ಪಿ ಜಿಯಲ್ಲಿ ಇರ್ತಾಳೆ. ಸೊ ಅವಳು ಸ್ವಲ್ಪ ಹೋಮ್ ಫುಡ್ಡು ಮಿಸ್ ಮಾಡ್ಕೋತಾಳೆ. ಮನೆಗೆ ಬಂದ ಕೂಡ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಕೇಳ್ತಾ ಇರ್ತಾಳೆ. ಅಂದರೆ ಆ ಟೇಸ್ಟ್ ಅಲ್ಲಿ ಬರ್ತಾ ಇಲ್ಲ. ಅವಳು ಇರೋದು ಹೈದ್ರಾಬಾದಲ್ಲೇ. ಸೊ ಅಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ಫುಡ್ಡು. ಸ್ಪೈಸಿಯಾಗಿ ಮಾಡ್ತಾರೆ, ಬಟ್ ಫುಡ್ಡು ಕಂಪೇರ್ ಮಾಡಿದರೆ ತುಂಬಾ ಡಿಫ್ರೆನ್ಸಸ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಏನಾದರೂ ತಿನ್ಕೋತಾರೆ, ಮನೆ ಊಟ ಎಲ್ಲ ಅವ್ರಿಗೂ ಹೊಟ್ಟೆ ತುಂಬಲಿಲ್ಲ, ಹೊಟ್ಟೆ ಹಸಿವಾಯಿತು ಅಂದಾಗ ಈ ಥರ ಸ್ನ್ಯಾಕ್ಸ್ ಏನಾದರೂ ತಿಂತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾಳೆ. ನನ್ನ ತಮ್ಮಂಗೂ ಅಷ್ಟೇ, ನನ್ನ ತಮ್ಮ ರೆಗ್ಯುಲರಾಗಿ ಬರ್ತಾನೇ ಇರ್ತಾನೆ. ಅವನು ವೀಕ್ಲಿ ಅಂದರೆ ಸಾಟರ್ಡೇ ಆಫ್ ಇರ್ತದೆ, ಸಂಡೇ ಇರ್ತದೆ, 2 days ಇರ್ತದೆ. ಅವನಿಗೊಂದು ದಿನ ರಜೆ ಹಾಕ್ಬಿಟ್ಟು ಒಂದು 3 days ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಹೋಗ್ತಾನೆ ಇರ್ತಾನೆ. ಸೊ ಅವನಿಗೂ ಇಲ್ಲಿ ಫ್ರೆಂಡ್ಸು ಜಾಸ್ತಿ. ಏನಾದರೂ ಚರ್ಚಿನ ಕ್ರಿಕೆಟ್ ಟೀಮ್ ಏನಾದರೂ ಆಡ್ತಿದ್ದಾರೆ ಅಂದರೆ ಅದಕ್ಕೆ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಈ ಥರ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಸ್ವಲ್ಪ ಮಾಡಿ ಕಳಿಸ್ತಾರೆ, ಮಕ್ಕಳು ತಿಂತಾರಲ್ಲ ಅಂತ ಹೇಳ್ಬಿಟ್ಟು. ಅದೇ ಅಲ್ಲ, ತಾಯಿ ಹೃದಯ ಮಿಡಿತದೆ, ನನ್ನ ಮಗ ಏನು ತಿಂತಾನೋ, ನನ್ನ ಮಗಳು ಏನು ತಿಂತಾಳೋ ಅಂತ ಹೇಳ್ಬಿಟ್ಟು. ಅವ್ರು ಬಿಟ್ಟರೆ ಇನ್ಯಾರೂ ನೆನೆಸಲ್ಲ. ಸೊ ನೋಡಿ ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಹೇಳಿ. ನಮ್ಮ ಸ್ಟೀನದೊಂದು ಆಟ ಸ್ಟಾರ್ಟ್ ಆಗಿದೆ. ಇದು ಚೆಲ್ಲೋದು. ನಮ್ಮಮ್ಮ ಏನೇನು ಹಾಕಿರ್ತಾಳೋ ಅದನ್ನೆಲ್ಲ ಚೆಲ್ಲಬೇಕು, ಅವಾಗ ಸಮಾಧಾನ. ನೀರು ತೊಗೊಂಬಂದ್ಲು ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ, ಏನು ಹೇಳಿದ್ರು ಕೇಳಲ್ಲ ಅಂತ ನಾಟಿ ಇದ್ದಾಳೆ. ಈ ನಾಟಿ ಇಟ್ಕೊಂಡು ಇಲ್ಲಿ ಇದ್ದರೆ ಆಯ್ತು, ನಮ್ಮ ಮುಗೀತು ಕತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಹೂ ಕಟ್ಟೋದಿದೆ, ಇನ್ನು ಇಷ್ಟಿದೆ ಹೂಗಳು. ಎಷ್ಟಾಗುತ್ತೋ ಅಷ್ಟು ಕಟ್ತೀನಿ. ನಿನ್ನೆ ಕಟ್ಟಿ ಇಟ್ಟಿದ್ದೆ ಸ್ವಲ್ಪ, ಇವತ್ತಿನ ಸ್ವಲ್ಪ ಕಟ್ಟೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೇಲಿ ಏನೇ ಫಂಕ್ಷನ್ ಆದ್ರೂ ಈ ಥರ 1/4 kg ಹೂ ತೊಗೊಂಬಂದುಬಿಡ್ತಾರೆ. ಕಟ್ಟಿದರೆ ಸ್ವಲ್ಪ ಜಾಸ್ತಿ ಸಾಕಾಗುತ್ತೆ, ಪೂಜೆ ಮಾಡಲಿಕ್ಕೂ ಆಗುತ್ತೆ, ಮನೆಯಲ್ಲಿ ಇಟ್ಕೊಳ್ಳಿಕ್ಕೂ ಆಗುತ್ತೆ. ನಮಗೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮಮ್ಮ ಇಲ್ಲಿ ಉಡಕ್ಕಿ ಅಂತ ಹಾಕ್ತಾಯಿದ್ರು, ಅದನ್ನೇ ನಿಮಗೆ ಮೊದಲೇ ಹೇಳಿದ್ನಲ್ಲ ವಿಡಿಯೋಲಿ. ಸೊ ಇದು ಹೋಗ್ಬೇಕಾದ್ರೆ 3 months ಡೆಲಿವರಿ ಆಗಿ ಇನ್ನೇನು ಗಂಡನ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಹಾಕಿ ಕಳಿಸ್ತಾರೆ. ಇದರಲ್ಲಿ ಒಂದು 4-5 ಥರ ಸ್ವಲ್ಪ ಕಾಳುಗಳು, ಹಾಗೆ ಅಕ್ಕಿ, ಕೊಬ್ಬರಿ, ಬೆಲ್ಲ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಸೇರಿಕೊಂಡು ಹಾಕ್ತಾರೆ.
ಇದು ನಮ್ಮ ಕಡೆ ನಮ್ಮಮ್ಮ ನಮ್ಮ ಶ್ರೀನಾಗೂ ಮಾಡಿದ್ದು, ನನಗೂ ನಮ್ಮ ಅಕ್ಕ ಅವ್ರಿಗೂ ಅಷ್ಟೇ ಮಾಡ್ತಾರೆ. ಡೆಲಿವರಿ ಆದಾಗೂ ಮಾಡ್ತಾರೆ, ಮದುವೆ ಆದಾಗೂ ಮಾಡ್ತಾರೆ ಈ ಥರ. ಬಟ್ ನನ್ನ ಹಸ್ಬೆಂಡ್ ಕಡೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅಂತೂ ಮಾಡ್ತಾರೆ. ಇವಾಗ 3 ಮಂತ್ಸಲ್ಲಿ ಮಾಡ್ಬೋದು, 5 ಮಂತ್ಸಲ್ಲೇ ಮಾಡ್ಬೋದು, ಇಲ್ಲ 1 ಮಂತಲ್ಲೇ ಮಾಡ್ಬೋದು. 1 ಮಂತಲ್ಲೇ ಹೋಗ್ತೀವಿ ಅಂದರೆ ಚಿಕ್ಕದಾಗ್ತದೆ ಪಾಪು, ಹೋಗಲಿಕ್ಕೆ ಬೇಡ ಅಂತ ನಾವು ಸ್ಟಾರ್ಟಿಂಗೇ 1 ಮಂತಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಪಾಪು ಚಿಕ್ಕದಿದೆ, ಮಸಾಜ್ ಎಲ್ಲ ಮಾಡೋಕ್ಕೆ ಬೇಕು, ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ ಆಗ್ತದೆ ಇಬ್ಬರು ಮಕ್ಕಳನ್ನ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಸ್ಲೋ ಮಾಡಿದೆ. ಇರಲಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಡೆಲಿವರಿ ಹಾಗೆ ನನ್ನ ತಂಗಿ ಮದುವೆ ಒಂದೇ ಸಲ ಬಂದಿದ್ರಿಂದ ಫುಲ್ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಹಾಗೆ ಮೇಲೆ ಮನೆ ಕಟ್ಸೋದು ಕೂಡ ಎಲ್ಲ ಒಂದೇ ಸಲ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಭಾಳ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ, ಆ ಸಿಚುವೇಷನಲ್ಲಿ. ಸೊ ಎಲ್ಲರಿಗೂ, ನಮ್ಮ ಅಮ್ಮಂಗೂ ಕಷ್ಟ ಆಯಿತು, ನಮ್ಮ ಅಪ್ಪಂಗೂ ಕಷ್ಟ ಆಯಿತು. ಎಲ್ಲ ಮದುವೆನೂ ಬಂದುಬಿಡ್ತು, ಮನೆ ಕಟ್ಸೋದು ಎಲ್ಲ ನೋಡ್ಕೋಬೇಕು, ಮನೆ ಕೆಲಸಗಳೆಲ್ಲ ಮಾಡ್ಕೋಬೇಕು, ಬಟ್ಟೆ ಒಗಿಬೇಕು, ಮನೇಲಿ ಅಡುಗೆ ಮಾಡಬೇಕು, ಈ ಥರ ಎಲ್ಲ ಬಂದಿರೋದಕ್ಕೆ ನಮ್ಮ ಅಮ್ಮಂಗೆ ಎಲ್ಲ ಬಾಡಿ ಪೇನ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಆಮೇಲೆ ಸ್ವಲ್ಪ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ ನಮ್ಮ ಅಮ್ಮಂಗೆ. ಸೊ ಹಾಗಾಗಿ ಅದೆಲ್ಲ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತದೆ, ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಕ್ಕೂ ಆಗೋಲ್ಲ. ಅಂದರೂ ಇಷ್ಟೆಲ್ಲ ಮಾಡಿ ನಾವು ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಸಿಹಿ ತಿಂಡಿ ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಮಾಡಿ ಏನೇನಿದೆ ರಿಚುವಲ್ಸ್ ಅದನ್ನೆಲ್ಲ ಮುಗಿಸ್ಕೊಂಡು, ಅದನ್ನು ಏನು ಅಕ್ಕಿ ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಮ್ಮ ಮನೆಗೂ ಒಳ್ಳೆಯದಾಗಲಿ, ಹಾಗೆ ನಮ್ಮ ತವ್ರ ಮನೆಗೂ ಒಳ್ಳೆಯದಾಗಲಿ ಅಂತ ಪ್ರೇಯರ್ ಮಾಡಿಕೊಂಡು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋದು. ಆದರೆ ನಾವು ಗಂಡನ ಮನೆಗೆ ಹೋಗೋ ದಿನಾನೇ ಈ ಥರ ಎಲ್ಲ ಹಾಕ್ತಾರೆ, ಉಡಕ್ಕಿ ಹಾಕ್ತಾರೆ ಅಂತ ಹೇಳ್ಬೋದು. ಸೊ ಇದೇ ಹೆಣ್ಮಕ್ಳ ಜೀವನ. ಯಾವಾಗಾದರೂ ಡೆಲಿವರಿ ಇದ್ದಾಗ ಅಷ್ಟೇ ತವ್ರ ಮನೆಗೆ ಹೋಗೋದು, ಒಂದು 5 ತಿಂಗಳು 3 ತಿಂಗಳು ಇರೋದು, ಅಲ್ಲೇ ಸ್ವಲ್ಪ ಬಾಣಂತನ ಮಾಡ್ಕೊಳ್ಳೋದು, ಮತ್ತು ಗಂಡನ ಮನೆಗೆ ಬರೋದು. ಸೊ ಇದೇ. ಮತ್ತು ಏನಾದರೂ ಫಂಕ್ಷನ್ ಆಯಿತು, ಏನೋ ಮದುವೆನೇ ಆಯಿತು, ಇನ್ನೂ ಏನಾದರೂ ಫಂಕ್ಷನ್ ಆಯಿತು, ಇಲ್ಲ ಯಾರಿಗೂ ಹುಷಾರಿಲ್ಲ ಅಂತ ಆದಾಗ ನೋಡೋಕೆ ಹೋಗೋದು ಬರೋದು ಇಷ್ಟೇ ಮಾಡೋಕ್ಕಾಗೋದು. ಅಲ್ಲೇ ಅಂತೂ ಸೆಟಲ್ ಮಾಡೋಕ್ಕಾಗಲ್ಲ, ಯಾವತ್ತಿದ್ರೂ ಪರ್ಮನೆಂಟ್ ಗಂಡನ ಮನೆಯೇ ಆಗಿರ್ತದೆ. ಸೊ ಇದು ನಮ್ಮ ಇಂಡಿಯನ್ ಕಲ್ಚರು, ಟ್ರೆಡಿಷನ್ ಅಂತಲೇ ಹೇಳ್ಬೋದು. ಇನ್ನು 5th ಮಂತಲ್ಲಿ ಪಾಪುದು ನೇಮಿಂಗ್ ಸೆರೆಮನಿ ಎಲ್ಲ ಇದೆಯಲ್ಲ, ಸೊ ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಪಾಪುಗೆ ನೋಡಿದ್ವಿ, ಬಟ್ ಅವಳಿಗೂ ಸಿಗಲಿಲ್ಲ ಡ್ರೆಸ್ಸಸ್ಸು. ಅಟ್ಲೀಸ್ಟ್ ನಂಗೆ ಸ್ಯಾರಿ ಆದರೂ ನೋಡೋಣ, ಒಂದು ಸೆಲೆಕ್ಟ್ ಮಾಡ್ಕೊಂಡು ಬರೋಣ, ಒಂದು ಸ್ಟಿಚಿಂಗ್ ಎಲ್ಲ ಟೈಮ್ ಬೇಕಾಗುತ್ತಲ್ಲ. ಸೊ ಹಂಗಾಗಿ ಇವಾಗಲೇ ಸೆಲೆಕ್ಟ್ ಮಾಡಿ ಎಲ್ಲ ತೊಗೊಂಡ್ಬಿಟ್ರೆ 1 ಮಂತ್ ಆದರೂ ಬೇಕಾಗುತ್ತೆ ಅಟ್ಲೀಸ್ಟ್ ಸ್ಟಿಚಿಂಗ್ ಎಲ್ಲ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಿ ಬಳ್ಳಾರಿ ಅಂದರೆ ಚೆನ್ನಾಗಿ ಶಾಪಿಂಗ್ ಎಲ್ಲ ಮಾಡ್ಬೋದು, ಚೆನ್ನಾಗಿ ಶಾಪ್ಸ್ ಎಲ್ಲನೂ ಚೆನ್ನಾಗಿದ್ದಾವೆ, ದೊಡ್ಡ ದೊಡ್ಡ ಶಾಪ್ಸ್ ಇದ್ದಾವೆ, ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ಬಿಟ್ಟು. ಬಟ್ ನಾನು ತೊಗೊಳ್ಳೋವಂಥ ಸ್ಯಾರೀಸ್ ಎಲ್ಲ ಬಳ್ಳಾರಿಲಿ ಅಷ್ಟು ಅವೈಲೇಬಲ್ ಇರಲ್ಲ. ಬ್ಯಾಂಗ್ಳೂರಲ್ಲಿ ಚೆನ್ನಾಗಿ ಬರ್ತದೆ, ಕಾಂಚೀಪುರಮ್, ಮೈಸೂರು ಸಿಲ್ಕ್ ಎಲ್ಲ. ನಾನು ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ ತರಿಸ್ತಾ ಇರ್ತೀನಿ, ಬಟ್ ಈಗ ಟೈಮ್ ಇಲ್ಲ, ಹಾಗಾಗಿ ಇಲ್ಲೇ ನೋಡೋಣ ಯಾವುದಾದ್ರೂ ಒಳ್ಳೆ ಸ್ಯಾರಿ ಶಾಪಿಂಗ್ ಮಾಲ್ಗೆ ಹೋಗಿ ಅಂತ ಹೇಳ್ಬಿಟ್ಟು. ನನ್ನ ತಂಗಿದು ಸ್ಯಾರಿ ಕೂಡ ಅಲ್ಲೇ ಪರ್ಚೇಸ್ ಮಾಡಿದರು. ಅವಳದು 30,000 ಆಲ್ಮೋಸ್ಟ್ ಆ ರೇಂಜಲ್ಲಿತ್ತು ಒಂದು ಸ್ಯಾರಿ, ರಿಸೆಪ್ಷನ್ ಸ್ಯಾರಿ. ಸೊ ಅಲ್ಲೇ ಹೋಗೋಣ, ಚೆನ್ನಾಗಿರ್ಬೋದು, ಮೇ ಬಿ ಅಷ್ಟು ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಇದ್ದಾವೆ ಅಂದರೆ ಚೆನ್ನಾಗಿರ್ತಾವೇನೋ ಅಂತೇಳ್ಬಿಟ್ಟು ಅದೇ ಶಾಪ್ಗೆ ಹೋಗೋಣ ಅಂತೇಳ್ಬಿಟ್ಟು. ಎಲ್ಲ ಶಾಪ್ ನೋಡೋಕ್ಕೂ ಟೈಮ್ ಸಾಕಾಗಲ್ಲ, ಒಂದರಲ್ಲೇ ಚೆನ್ನಾಗಿರೋದು ನೋಡ್ಕೊಂಬಂದ್ಬಿಡೋಣ ಅಂತೇಳಿ ಡೈರೆಕ್ಟಾಗಿ ಅಲ್ಲೇ ಹೋದ್ವಿ.
ಇನ್ನೇನು ಹೋಗೋ ದಾರಿಯಲ್ಲಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಸ್ವಲ್ಪ ಫುಲ್ಲು ಟ್ಯಾಂಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಇಲ್ಲಿ ಪರವಾಗಿಲ್ಲ, ಸಂಡೇ ಆಗಿದ್ದರಿಂದ ಫುಲ್ಲು ರಶ್ ಇತ್ತು. ಹಾಗಾಗಿ ನಾನು ಯಾವುದೋ ಒಂದು ಸೈಡಲ್ಲಿ ಲಾಸ್ಟಲ್ಲಿ ಕೂತ್ಕೋಬೇಕಾಯಿತು. ಆಲ್ಮೋಸ್ಟ್ ಬಂದುಬಿಟ್ಟಿದ್ರು. ನಾನು ಹೋಗೋ ಟೈಮ್ ಅಂದರೆ ಅರೌಂಡ್ 12:30 ಹಂಗಾಗಿತ್ತು. ಅಷ್ಟರಲ್ಲೇ ಫುಲ್ ಆಗಿಬಿಟ್ಟಿತ್ತು. ಮದುವೆ ಯಾರಾದರೂ ಮದುವೆ ಮಾಡ್ಕೊಳ್ಳೋರಿದ್ರೆ ಆ ಥರ ಅಂದರೆ ಗುಂಪಾಗಿ ಬರ್ತಾರೆ. ಎಲ್ಲ ಪೇರೆಂಟ್ಸ್ ಆಗಲಿ ಅವ್ರ ರಿಲೇಟಿವ್ಸ್ ಆಗಲಿ ಎಲ್ಲ ಸೇರಿಕೊಂಡೇ ಬರ್ತಿರ್ತಾರಲ್ಲ. ಸೊ ನಾವು ಹೋದಾಗ ಇಬ್ಬರೇ ಇದ್ವಿ, ನಾನು ನನ್ನ ಹಸ್ಬೆಂಡ್. ಬಟ್ ನಾನು ನೋಡಿದರೆ ಎಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿ ಅಂತ ಇತ್ತು. ಬಟ್ ಅಷ್ಟು ಡಿಸೈನ್ಸ್ ಇರಲಿಲ್ಲ, ಅವು ಎಲ್ಲ ಓಲ್ಡ್ ಸ್ಟಾಕ್ ಅಂತ ನನಗೆ ಅನ್ನಿಸ್ತು. ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ. ಇನ್ನೂ ತೋರಿಸಿ ಅಂತ. ಬಟ್ ತೊಗೊಳ್ಳೋರಿಗೆ ಆಲ್ಮೋಸ್ಟ್ ತೊಗೋಬೋದು ಅವ್ರ ರೇಂಜ್ಗೆ. ಅಂದರೆ ಡಿಫ್ರೆನ್ಷಿಯೇಟ್ ಮಾಡಿದರು. ಬಿಲೋ 5,000 ಒಂದು ಕಡೆ, ಅಬೌವ್ 6,000 ಒಂದು ಕಡೆ ಅಂತ ಹೇಳ್ಬಿಟ್ಟು. ನಾನು ಕೂತ್ಕೊಂಡಿರೋವಂಥದ್ದು ಅಬೌವ್ 6,000 ನೋಡೋಣ ಅಂತೇಳಿ. ಅಂದರೆ ನನಗೆ ಬಿಲೋ 6,000 ತೋರಿಸಿದ್ರಲ್ಲ, ಅದರಲ್ಲಿ ಯಾವುದು ಇಷ್ಟ ಆಗಲಿಲ್ಲ. ಎಲ್ಲ ಅಂದರೆ ಬಾರ್ಡರ್ಸ್ ಎಲ್ಲ ಆಲ್ಮೋಸ್ಟು ಸಿಮಿಲರ್ ನನ್ನ ಹತ್ರ ಏನಿದೆ ಆ ಥರನೂ ಇತ್ತು. ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರಲಿಲ್ಲ. ನನಗೇನು ಪ್ಯೂರ್ ಅಂತಲೂ ಅನ್ನಿಸ್ಲಿಲ್ಲ. ಹಾಗಾಗಿ ಬೇರೆ ಸೆಕ್ಷನ್ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನೋಡ್ತಿದ್ದೆ. ಫಸ್ಟು ಆರೆಂಜ್ ತೋರಿಸಿದ್ನಲ್ಲ, ಅದಾದರೂ ಇಷ್ಟ ಆಯಿತು ನನಗೆ. ಆಲ್ಮೋಸ್ಟ್ ಅದನ್ನು ಅಂದರೆ ಸ್ವಲ್ಪ ಫೈನಲ್ ಮಾಡೋಣ, ಸೆಮಿಫೈನಲ್ ಈ ಥರ ಫೈನಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಹಾಕ್ಬಿಟ್ಟು ನೋಡ್ತಾ ಇದ್ದೆ. ಅಲ್ಲಿಂದ ಬರ್ಬೇಕಾದ್ರೆ ಫುಲ್ಲು ಬಿಸಿ ಆಗಿಬಿಟ್ಟಿತ್ತು. ಲಗೇಜ್ ಎಲ್ಲ ತೊಗೊಂಡ್ಬರೋದಾಗಲಿ, ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ಪಾಪುನ ಹಿಡ್ಕೊಂಬರೋದಾಗಲಿ ಫುಲ್ಲು ಹೆಕ್ಟಿಕ್ ಅಂತ ಅನ್ನಿಸ್ತಾ ಇತ್ತು. ಸೊ ನಾವು ಅಲ್ಲಿಂದ ಕಾರಲ್ಲಿ ಬಂದು ಸ್ವಲ್ಪ ಟೀ ಕುಡ್ಕೊಂಡು ಮಕ್ಕಳೆಲ್ಲ ಹೊರಗೆ ಕಳಿಸ್ಬಿಟ್ಟಿದ್ದೀನಿ. ಇಲ್ಲ ಮನೇಲೆಲ್ಲ ನಮ್ಮ ಪಾಪುನೂ ಅಷ್ಟೇ ಸ್ವಲ್ಪ ತೊಟ್ಲ ಎಲ್ಲ ಅದು ಸೀರೆ ಎಲ್ಲ ಚೇಂಜ್ ಮಾಡಿ ತೊಟ್ಲಿಗೆ ಹಾಕಿ ಮಲಗಿದ್ಲು. ಅವಳು ಸುಸ್ತಾದಂಗಿದ್ಲು, ಕಿರಿಕಿರಿ ಮಾಡ್ತಾಯಿದ್ಲು ಬಂದುಕೊಳ್ಳೆ. ಸೊ ಅವಳನ್ನ ಮಲಗಿಸಿ ಆದಮೇಲೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಲಗೇಜ್ ಎಲ್ಲ ಮತ್ತು ಹೊರಗಡೆ ಎಲ್ಲ ಬೀರುವಲ್ಲಿ ಆಗಲಿ ನನ್ನ ಕಬೋರ್ಡಲ್ಲೆಲ್ಲ ನೀಟಾಗಿ ಎತ್ತಿಡಬೇಕು. ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.